ಈಗ ನೀವು ನೋಡ್ತಿರೋದು ನಾರ್ಮಲ್ ಮೊಬೈಲಲ್ಲಿ ಡಿಫಾಲ್ಟ್ ಆಗಿ ಬಂದಿರ್ತಲ್ಲ ಮೊಬೈಲ್ ಮೈಕು ಅದರಲ್ಲಿ ರೆಕಾರ್ಡ್ ಆಗ್ತಿದೆ. ಇದೇ ಮೈಕು ಆ ಮೊಬೈಲ್ ಕನೆಕ್ಟ್ ಮಾಡಿಬಿಟ್ಟು ನೋಡೋಣ ಅದು ಯಾವ ಥರ ಬರುತ್ತೆ. ನೋಡೇ ಇರ್ತೀರ ನನ್ನ ವಿಡಿಯೋಗಳಲ್ಲೆಲ್ಲ ಆಡಿಯೋ ಪ್ರಾಬ್ಲಮ್ ಇರ್ತದಲ್ಲ, ಪಿಕ್ಚರ್ ಎಷ್ಟೇ ಕ್ವಾಲಿಟಿ ಇದ್ರು 4K ಇದ್ರು 4K 60 ಫ್ರೇಮ್ಸ್ 120 ಫ್ರೇಮ್ಸ್ ಇದ್ರು ಆಡಿಯೋ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾರಿಗೂ ನೋಡೋಕ್ಕೆ ಇಷ್ಟ ಆಗಿಲ್ಲ. ಅದಕ್ಕೆ ನಾವು ಇವತ್ತು DJ2 ಮೈಕ್ ಆರ್ಡರ್ ಮಾಡಿದ್ವಿ. ಅಂದ್ಬಿಟ್ಟು ನಿಮ್ಗೆ ಗೊತ್ತಿರೋದಲ್ಲ, ಎಲ್ಲ ಬ್ಲಾಗರ್ಸ್ ಯೂಸ್ ಮಾಡ್ತಾರೆ, ಎಲ್ಲ ಯೂಟ್ಯೂಬರ್ಸ್ ಯೂಸ್ ಮಾಡ್ತಾರೆ. ಈಗ ಅದನ್ನೇ ಅನ್ಬಾಕ್ಸ್ ಮಾಡ್ತಿದ್ದೀವಿ. ಸದ್ಯಕ್ಕೆ ಎಲ್ಲೂ ಸೀಲ್ ಓಪನ್ ಆಗಿಲ್ಲ, ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಬಂದಿದ್ದೇ ಒಂದು ಸ್ವಲ್ಪ ಡಿಲೇ ಆಗಿತ್ತು. DJ ಮೈಕ್ ಬಂದ್ಬಿಟ್ಟು January 17th ರಿಲೀಸ್ ಆಗಿತ್ತು. 1 year ಆಗುತ್ತೆ. ಆಫ್ಟರ್ 1 year ನಾನು ಬೈ ಮಾಡ್ತಿದ್ದೀನಿ. ಇಲ್ಲಿದೆ ನಮ್ಮ ಪ್ರಾಡಕ್ಟು DJ ಮೈಕ್ 2. ಇದು 1 year ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಮೈಕ್ 1 ಲಾಂಚ್ ಆಗಿತ್ತಲ್ಲ, ಅದೇ ಕೇಕ್ ಥರ ಸೇಲ್ ಆಗ್ತಿತ್ತು. ಮೈಕ್ 2 ನೀವು ಹೇಳೋಂಗೆ ಇಲ್ಲ. ಅದರಲ್ಲೇ ಈಗ ಇನ್ನೊಂದು ಬಿಟ್ಟಿದ್ದಾರೆ, ಮೈಕ್ ಮಿನಿ ಅಂತ ಬಿಟ್ಟಿದ್ದಾರೆ. ಅದು ಇದಕ್ಕಿಂತ ಪ್ರೈಸ್ ತುಂಬ ಕಮ್ಮಿ ಇರ್ತದೆ, ಅರೌಂಡ್ 17,000 ಆ ಥರ ಸಿಗುತ್ತೆ. ಆದರೂ ಅದು ಚೆನ್ನಾಗಿದೆ. ಬಟ್ ನನಗೆ ಯಾಕೋ ಆಡಿಯೋ ಕ್ವಾಲಿಟಿಯಲ್ಲಿ ಇದೇ ಬೆಸ್ಟ್ ಅನಿಸ್ತು. ಇದನ್ನು ಅನ್ಬಾಕ್ಸ್ ಮಾಡೋಣ, ಇದರೊಳಗಡೆ ಏನೇನಿದೆ ಅಂತ. ಸಣ್ಣ ಪೌಚ್ ಇದೆ, ಟ್ರಾವೆಲಿಂಗ್ ಪೌಚು. ಇದರೊಳಗಡೆ ಮೇನ್ ನಮ್ಮ ಸೆಟಪ್ ಎಲ್ಲ ಇದರಲ್ಲೇ ಇರುತ್ತೆ. ಇದೆ ಇದು ನೀವು ಈ ಯೂಟ್ಯೂಬಲ್ಲೆಲ್ಲ ಪ್ರತಿಯೊಂದು ಯೂಟ್ಯೂಬರ್ಸ್ ಹತ್ರ ನೋಡಿರ್ತೀರ. DJ ಮೈಕ್ ಐ ಥಿಂಕ್ ಯೂಟ್ಯೂಬ್ ಪ್ಲಸ್ ಎಸ್. ಹಾಂ ಸ್ಟಿಕ್ಕರ್ ತೆಗ್ಸಿಲ್ಲ ಮಿಸೋಣ. ವಾವ್, ಮೊದಲಿಗೆ ಈ ಮೈಕ್ನ ಮೊಬೈಲ್ ಕನೆಕ್ಟ್ ಮಾಡೋಣ, ಆಗ ವಾಯ್ಸ್ ನೋಡಿ ಹೇಗಿರುತ್ತೆ ಅಂತ. ಇದು ರಿಸೀವರು, ಇದೊಂದು ತಗೊತಿದ್ದೀನಿ, ಪ್ಲಸ್ C ಕೇಬಲ್ಲು. ಇದನ್ನ ಸೈಡಿಗೆ ಇಟ್ಟು ಮ್ಯಾಗ್ನೆಟ್. ಓ ಮೈ ಗಾಡ್, ಮ್ಯಾಗ್ನೆಟ್ ತುಂಬ ಸ್ಟ್ರಾಂಗ್ ಆಗಿದೆ. ಕ್ಯಾಪ್ ಇರ್ತಲ್ಲ, ಈ ಕ್ಯಾಪ್ನ ಹಿಂದಕ್ಕೆ ಹಿಡ್ದು ಸೊ ಇದನ್ನ ಇದನ್ನಿರುತ್ತಲ್ಲ ಅಷ್ಟೇ, ಲಾಕ್ ಆಗಿರೋ ಸೌಂಡ್ ಬಂತಲ್ಲ ಅಷ್ಟೇ. ಈಗ ಇದನ್ನ ಮೊಬೈಲ್ ಕನೆಕ್ಟ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಿದ್ದೀರಲ್ಲ, ಚೈನೀಸ್ ಲ್ಯಾಂಗ್ವೇಜಸ್ ಎಲ್ಲ ಬರ್ತಿದೆ. ಇದರಲ್ಲಿ ನಮಗೆ ಬೇಕಾಗಿರೋದು ಇಂಗ್ಲೀಷ್. ಓಕೆ, ಇಂಗ್ಲೀಷ್ ಐತೆ. ಯಾ ಟುಡೇ ಟೈಮಿಂಗ್. ಈಗ ನೋಡಿ, ಈಗ ಇದ್ರ ಮೇಲೆ ನಾನು ಇದನ್ನು ಟ್ಯಾಪ್ ಮಾಡ್ತಿದ್ದೆ, ವೇವ್ ಕಾಣಿಸ್ತಿದ್ಯಾ? ವೇವ್ ಟ್ಯಾಪ್ ಮಾಡ್ತಿದ್ದೀನಿ, ವೇವ್ ಕಾಣಿಸ್ತಿರುತ್ತೆ ನೋಡಿ ನಿಮಗೆ. ಸೊ ಈಗ ಇದನ್ನು ಮೊಬೈಲ್ ಕನೆಕ್ಟ್ ಮಾಡೋಣ. ನಮಸ್ತೆ ಅವ್ರು, ವೆಲ್ಕಮ್ ಬ್ಯಾಕ್ ಟು ದ ನೋಡುತ್ತಲ್ಲ. ಐ ಹೋಪ್ ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ನೀವು ಏನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು DJ ಮೈಕ್ 2. ಈಗ ಒಂದು ಮೈಕ್ ತೊಗೊಂಡು ರಿಸೀವರ್ ತೊಗೊಂಡು ನನ್ನ ಫ್ರೆಂಡ್ ಮೊಬೈಲ್ಗೆ ಕನೆಕ್ಟ್ ಮಾಡಿಬಿಟ್ಟು ಟೆಸ್ಟ್ ಮಾಡ್ತಿದ್ದೀವಿ. ಅದರೊಳಗಡೆ ಏನೇನು ಪ್ರಾಡಕ್ಟ್ ಇದೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈಗ ನೀವು ಇದೇನು ನೋಡ್ತಿದ್ದೀರಿ, ಈ ಹಾಸ್ಟೆಲ್ದು, ಇದು ಹಾಸ್ಟೆಲ್ ಅಲ್ಲ, ಇದು ನಮ್ಮ ಕಂಪನಿ ಕ್ಯಾಂಟೀನು. ನಮ್ಮ ಕಂಪ್ನಿಲಿ ಟೋಟಲ್ಲು 2 ಕ್ಯಾಂಟೀನ್ಸ್ ಇದೆ. ಒಂದು ಇದು ಜನರಲ್ ಕ್ಯಾಂಟೀನು, ಇನ್ನೊಂದು ನಮ್ಮದು ಸಪ್ರೇಟ್ ಕ್ಯಾಂಟೀನ್ ಇದೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಗೊತ್ತೇ ಇರ್ತದಲ್ಲ, ನೀವು ಎಲ್ಲಾದರೂ ಶಾಪ್ಗೆ ಹೋದಾಗ UPI ಕ್ಯಾಶ್ ಪೇ ಮಾಡಬೇಕಾದಾಗ Paytm ಅಪ್ಲಿಕೇಶನ್ ಯೂಸ್ ಮಾಡೇ ಇರ್ತೀರ. ಸೊ ಆ Paytm ಅಪ್ಲಿಕೇಶನ್ ಇದೆಲ್ಲ ಅದರದ್ದು ಹೆಡ್ ಆಫೀಸು ಇದೆ. ಸೊ ಇದರಲ್ಲಿ ಬಂದುಬಿಟ್ಟು ನಮ್ಮ ಆಫೀಸು, ನಮ್ಮ ಜೊತೆಗೆ Paytm ಹೆಡ್ ಆಫೀಸು, ಪ್ಲಸ್ ಅದು ಅಲ್ಲದೆ ಇನ್ನೊಂದು 2 ಆಫೀಸಸ್ ಇದೆ. ಇದು ಒಂದು ಜನರಲ್ ಕ್ಯಾಂಟೀನು. ಇಲ್ಲಿ ನಾವು ಜಾಸ್ತಿ ಅಂತ ಹೇಳಿದ್ರೆ ಇಲ್ಲೇ ಇರ್ತೀವಿ. ಮೇಲ್ಗಡೆ 18th ಫ್ಲೋರಲ್ಲಿ ಇನ್ನೊಂದು ಕ್ಯಾಂಟೀನ್ ಇದೆ. ಸೊ ಅಲ್ಲಿ ಅಫಿಷಿಯಲ್ ಆಗಿ ನಮ್ಮ ಕಂಪ್ನಿಗೆ ಮಾತ್ರ ಸಂಬಂಧಪಟ್ಟಿರೋರಲ್ಲ ಅಲ್ಲಿ. ಇಲ್ಲಿ ಬಂದರೆ ಇನ್ನು ನೀವು ಆಲ್ಮೋಸ್ಟ್ ಅಲ್ಲಿ ಯಾರು ಬೇಕಾದ್ರೂ ನೋಡ್ಬೋದು. ಅಂದರೆ 3-4 ಕಂಪ್ನಿಯವರೆಲ್ಲ ಬಂದುಬಿಟ್ಟು ಇಲ್ಲಿ ಕೂತ್ಕೊಂಡು ಊಟ ತಿಂತಿರ್ತಾರೆ. ಸೊ ಅದೇ ಥರ. ಅದು ಅಲ್ಲದೆ ಇದ್ರ ಪಕ್ಕದಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಬಂದುಬಿಟ್ಟು ಸೂಪರ್ ಇನ್ಸ್ಪಿರೇಷನಲ್ ಆಗಿರೋ ಒಂದು ರೆಸ್ಟೋರೆಂಟ್ ಇದೆ. ಅದೇನಂತ ಹೇಳಿದ್ರೆ, ಒಬ್ಬ ಶೆಫು ಅವ್ರು ಮಾಡೋ ಕೆಲಸದಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಹೊಂದಿ ಅದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ಕೊಂಬಿಟ್ಟು ಯೂಟ್ಯೂಬಲ್ಲಿ ಅದನ್ನ ಅಪ್ಲೋಡ್ ಮಾಡಿ, ಸೊ ಅಲ್ಲಿಂದ ಫೇಮಸ್ ಆಗಿ ಬಂದು ಇಲ್ಲೊಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಸೊ ಅದೇ ಕ್ವಾರ್ಟರ್ ಪ್ಲೇಟು ತುಂಬ ಚೆನ್ನಾಗಿದೆ, ತುಂಬ ಫೇಮಸ್ಸೇ ಆಗಿದೆ. ಈಗ ನೀವು ನೋಡಿದ್ರಲ್ಲ, ಆ ಲಾಸ್ಟಿಂದ ಈ ಲಾಸ್ಟ್ವರೆಗೂ ವಾಯ್ಸ್ ಹೇಗಿತ್ತು, ಚೆನ್ನಾಗಿತ್ತು ಅಂತಲೇ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಅದು ಅಲ್ಲದೆ ನಮ್ಮದ್ರಲ್ಲಿ ಈಗ ಏನೇನು ಬಂದಿದೆ ಅನ್ನೋದನ್ನ ನೋಡೋಣ. DJ ಪಾಕೆಟಲ್ಲಿ ಏನೇನಿದೆ ಅನ್ನೋ ನೋಡೋಣ.
ವಾಯ್ಸ್ ತುಂಬ ಚೆನ್ನಾಗಿದೆ ಅನ್ಕೊತೀನಿ. ಇನ್ನೊಂದು ಹೇಳ್ತೀನಿ, ನಮ್ಮ ಪಿಕ್ಚರ್ ಎಷ್ಟೇ ಕ್ವಾಲಿಟಿ ಇರಲಿ, 5K ಇರಲಿ ಇಲ್ಲ 4K ಇರಲಿ, 4K 120 ಫ್ರೇಮ್ಸ್ ಪರ್ ಸೆಕೆಂಡ್ ಇರಲಿ, ಆಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾರು ನೋಡಲ್ಲ. ಸೊ ಅದೇ ದೃಷ್ಟಿಯಲ್ಲಿ DJ2 ತೊಗೊಂಡೆ. ಇದು ನಿಮ್ಗೆ ಗೊತ್ತಿರೋದಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಯೂಟ್ಯೂಬರ್ಸ್ ಯೂಸ್ ಮಾಡ್ತಾರೆ, ಎಲ್ಲ ವ್ಲಾಗರ್ಸ್ ಯೂಸ್ ಮಾಡ್ತಾರೆ. ಈಗ ನಮಗೆ ಮಾರ್ಕೆಟಲ್ಲಿ ಟಾಪಲ್ಲಿ ನಡೀತಿರೋದು ಅಂತ ಹೇಳಿದ್ರೆ ಇವ್ರದ್ದೇ, ಈ DJ ಕಂಪ್ನಿ ಇದೆಲ್ಲ ಇವ್ರದ್ದೇ ನಡೀತಿರೋದು. ದ ಟಾಪ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ಹೀಗೆ ನಡೀತಿರೋದ್ರಲ್ಲಿ. ಇನ್ನು ಸುಮಾರು ಬ್ರ್ಯಾಂಡ್ಸ್ ಇವೆ, ಅದೆಲ್ಲ ಹಿಂದಕ್ಕೆ ಹೋಗಿವೆ. ಇದರೊಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಒಂದು ರಿಸೀವರ್ ತೆಗೆದ್ಬಿಟ್ಟು ಲ್ಯಾಂಗ್ವೇಜ್ ಸೆಟ್ ಮಾಡಿಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡಿದ್ದೀನಿ. ಒಂದು ಮೈಕ್ನ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ಈ ಬಾಕ್ಸ್ ಇದೆಲ್ಲ, ಈ ಬಾಕ್ಸ್ ಒಳಗಡೆ ನೀವು ಇದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ರೆಸ್ ಮಾಡಬೇಕು, ಅನ್ಲಾಕ್ ಆಗುತ್ತೆ. ನಾರ್ಮಲಾಗಿ ಅನ್ಲಾಕ್ ಆಗೋಲ್ಲ. ಇದರೊಳಗಡೆ ಇನ್ನೊಂದು ಮೈಕ್ ಇದೆ, ಇಲ್ಲಿ ಬಂದುಬಿಟ್ಟು ಐಫೋನ್ ಪಿನ್ ಇದೆ. ಅಷ್ಟು ಬಿಟ್ಟರೆ ಇಲ್ಲೊಳಗಡೆ ಏನೂ ಇಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ ಅಷ್ಟೇ ಇದೆ ಇದರೊಳಗಡೆ. ಸೊ ಇದನ್ನು ಪಕ್ಕಕ್ಕೆ ಇಡೋಣ. ಇನ್ನು ಇದರೊಳಗಡೆ ಏನಿದೆ ಅಂತ ಹೇಳಿದ್ರೆ ಇದು ಗೊತ್ತಿರೋದಲ್ಲ, ಒಳಗಡೆ ಏನೋ ಸ್ಮೆಲ್ ಬರ್ದಂಗೆ ಇದು ಜೆಲ್ಲಿದು. ಅದು ಬಿಟ್ಟರೆ ಡೆಡ್ ಕ್ಯಾಟು. ಈಗ ಎಸ್, ಇದು ಡೆಡ್ ಕ್ಯಾಟೆ. ಓಪನ್ ಮಾಡೋಣ. ಹಾಂ, ಇದನ್ನ ಯೂಸ್ ಮಾಡಿಲ್ವಲ್ಲ, ಈಗ ಇದನ್ನ ಯೂಸ್ ಮಾಡ್ತೀನಿ. ಈಗ ಆ್ಯಕ್ಚುಲಿ ಇಲ್ಲಿ ಏನು ಗಾಳಿ ಬರ್ತಿಲ್ಲ. ಇದನ್ನು ಯೂಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡ್ತಿದ್ದೀರಲ್ಲ, ಇದು ಯೂಸ್ ಮಾಡಿದ್ರೆ ಹೇಗಿರುತ್ತೆ ಥಿಂಕ್ ಓಕೆ. ಬಟ್ ಇದಕ್ಕೆ ಮ್ಯಾಗ್ನೆಟಿಕ್ ಇದೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಈಗ ನಿಮ್ಗೆ ಏನಾದರೂ ನೋಡಿ ಈ ಥರ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ನೀವು ಬ್ರ್ಯಾಂಡನ್ನು ತೋರಿಸೋದು. ಈ ಮ್ಯಾಗ್ನೆಟಿಕ್ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕಿತ್ತಿದ್ರೆ 100% ಬರೋಲ್ಲ. ಬೇಕಾದರೆ ಇದೆಲ್ಲ ಕಿತ್ಕೊಂಬರುತ್ತೆ. ಇದನ್ನ ಸೈಡಿಗೆ ಫುಲ್ ಮಾಡಿದ್ರೆ ಓಪನ್ ಆಗುತ್ತೆ. ಈ ಸೈಡು ನೋಡಿ ಈ ಥರ ಇದೆ, ಈ ಸೈಡ್ ಒಂದು ಈ ಥರ ಇದೆ. ನಿಮ್ಗೆ ಯಾವ ಸೈಡ್ ಕಂಫರ್ಟ್ ಇದ್ದರೆ, ಯಾವ ಸೈಡ್ ಡಿಸೈನ್ ಇಷ್ಟ ಆದರೆ ಆ ಸೈಡ್ ನೀವು ಬೇಕಾದರೆ ಇಟ್ಕೊಬೋದು, ಡಿಸ್ಪ್ಲೇ ಮಾಡ್ಬೋದು. ಇದನ್ನ ಈಗ ನಾನು ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಈ ಬ್ರ್ಯಾಂಡನ್ನು ನಾನು ಹೈಲೈಟ್ ಮಾಡೋಕ್ಕೆ ಇಷ್ಟ ಇಲ್ವಲ್ಲ. ಜಸ್ಟ್ ನೋಡಿ ಇಷ್ಟೇ. ಈಗ ಮೈಕ್ ಒಳಗಡೆ ಇದೆ, ಮೈಕ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇದರಲ್ಲಿ ನನಗೆ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಸ್ಪೆಸಿಫಿಕ್ಕಾಗಿ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಬಿಟ್ಟರೆ ಯಾರಾದರೂ ಶರ್ಟ್ ಹಾಕ್ಕೊಂಡಿಲ್ಲ, ಟೀ ಶರ್ಟ್ ಹಾಕ್ಕೊಂಡ್ರೆ ಅದರೊಳಗಡೆ ನಾನು ಮೈಕ್ ಇಟ್ಕೊಂಡಿದ್ದೀನಿ ಅಂತಲೂ ಯಾರಿಗೂ ಗೊತ್ತಾಗಲ್ಲ. ಇನ್ನು ಅಷ್ಟು ಬಿಟ್ಟರೆ ಇನ್ನೊಂದು ಡೆಡ್ ಕ್ಯಾಟ್ ಇದೊಂದಿದೆ, ಅದು ಇನ್ನೊಂದು ಮೈಕಿಗೆ. ಇದರೊಳಗಡೆ ಏನಿದೆ, ಇದು ನಮ್ಮ ಕೇಸ್ಗೆ ಚಾರ್ಜಿಂಗ್ C ಕೇಬಲ್ದೊಂದಿದೆ. USB ಕೇಬಲ್ ಟು C ಕೇಬಲ್ಗೆ ಕನೆಕ್ಟ್ ಮಾಡೋದು. ಇದನ್ನು ತೋರಿಸ್ತೀನಿ ರೀ ಹೇಗಿದೆ ಅಂತ ನೋಡಿ. USB ಕೇಬಲಿಂದ ಇದು C ಕೇಬಲ್ದು. ಇನ್ನು ಇದು ಹೈಲೈಟ್ ಅಂತ ಹೇಳಿದ್ರೆ, ಈಗ ನಾವು ಗೋಪ್ರೋಗೆ ಕನೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಗೋಪ್ರೋಗೆ ಇಲ್ಲಿ ನೋಡ್ತಿದ್ರಲ್ಲ ಈ ಪಿನ್ನೆ. ಗೋಪ್ರೋಗೆ ಅಲ್ಲದೆ ಕ್ಯಾಮ್ರಾಗೆ ಕನೆಕ್ಟ್ ಮಾಡಬೇಕಾದ್ರೂ ಈ ಪಿನ್ನೇ ಯೂಸ್ ಮಾಡಬೇಕು. ಇನ್ನು ನಾರ್ಮಲ್ ಅಂತ ಹೇಳಿದ್ರಿಂದ ಮೊಬೈಲ್ಗಾದರೆ ಅದು C ಪಿನ್ದು ಕೊಟ್ಟವ್ರೆ, ಇದು ಐಫೋನ್ ಪಿನ್ನು ಕೊಟ್ಟವ್ರೆ. ಮೊಬೈಲ್ಗೆ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ಕ್ಯಾಮ್ರಾ, ಗೋಪ್ರೋ, ಆ್ಯಕ್ಷನ್ ಕ್ಯಾಮ್ರಾ ಯಾವುದಕ್ಕಾದ್ರೂ ಆಗಲಿ ಇದನ್ನು ಯೂಸ್ ಮಾಡಿಬಿಟ್ಟು ಕನೆಕ್ಟ್ ಮಾಡಬೇಕು. ಅಷ್ಟು ಬಿಟ್ಟು ಒಳಗಡೆ ಇನ್ನೇನಿಲ್ಲ, ಇಷ್ಟೇ ಕೊಟ್ಟವ್ರೆ. ಬಟ್ ನನಗೆ ಇಷ್ಟ ಆಗಿದ್ದೇನೆ ಅಂತ ಹೇಳಿದ್ರೆ ಈ ಪೌಚ್ ಇಷ್ಟ ಆಯಿತು. ಯಾಕಂತ ಹೇಳಿದ್ರೆ ಇದನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಬೀಳುತ್ತೋ ಇಲ್ಲ ಏನಾದರೂ ಸ್ಕ್ರಾಚ್ ಬೀಳುತ್ತೋ ಅನ್ನೋ ನಿಮಗೆ ಭಯ ಇಲ್ಲದೆ, ಇಲ್ಲ ಮಳೆ ಬಿತ್ತು, ಬ್ಯಾಗೆಲ್ಲ ನೆಂದೋಯ್ತು, ಇಲ್ಲ ಕ್ಯಾರಿಯರ್ ಮಾಡಬೇಕಾದಾಗ ಡಸ್ಟ್ ಏನು ಬೀಳ್ದಂಗೆ ಈ ಪೌಚ್ ಕೊಟ್ಟಿದ್ದಾರಲ್ಲ, ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಅಷ್ಟೇ ಕೊಟ್ಟಿರೋದು. 2 ಮೈಕು, ಅದಕ್ಕೊಂದು 2 ವಿಂಡ್ಶೀಲ್ಡು. ಅಷ್ಟು ಬಿಟ್ಟರೆ ಇದೊಂದು ಕೇಬಲ್ ಕೊಟ್ಟವ್ರೆ, ಇದು ಚಾರ್ಜಿಂಗ್ದು. ಅಷ್ಟು ಕೊಟ್ಟಿದ್ದಾರೆ. ಇದುವರೆಗೂ ನಮ್ಮ ವಿಡಿಯೋ ರೆಕಾರ್ಡ್ ಮಾಡಿದ್ದು ನಮ್ಮ ಫ್ರೆಂಡ್ ಜಾಗೃತಿ.